ಹಾಯ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರಾ, ನಾವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿನ ನಿಯಮ ಪಾಲನೆ ಏನು, ವ್ರತ ಯಾವ ರೀತಿ ಮಾಡಬೇಕು, ನೀವು ತುಂಬ ದಿನದಿಂದ ಏನಾದರೂ ಅಂದ್ಕೊಂಡಿರ್ತೀರಾ. ಸೊ ಆ ಕೆಲಸ ನಿಮಗೆ ಸಕ್ಸಸ್ ಆಗಬೇಕು ಅಥವಾ ನೀವೇನಾದರೂ ಅಂದ್ಕೊಂಡಿದ್ದು ಸಕ್ಸಸ್ ಆಗಬೇಕು, ಆಗ್ತಾ ಇಲ್ಲ ಅಂತಂದರೆ ನೀವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ನ ಭೇಟಿ ಮಾಡ್ಬೋದು. ಅಲ್ಲಿ ನಿಯಮಗಳಿದೆ. ಆ ನಿಯಮಗಳನ್ನ, ವ್ರತದ ನಿಯಮನ ಪಾಲಿಸಿದ್ರೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಜನರ ಒಂದು ನಂಬಿಕೆ ಇದೆ. ಎಷ್ಟು ಜನ ಅಂದರೆ ತುಂಬ ಜನ ಬಂದಿರ್ತಾರೆ, ನೀವೇ ನೋಡ್ತಾ ಇರ್ತೀರ ಕ್ರೌಡ್. ಸೊ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲಲ್ಲಿ ತುಂಬ ಕ್ರೌಡ್ ಜಾಸ್ತಿ, ತುಂಬ ಜನ ಅಂದ್ಕೊಂಡಿದ್ದು ಆಗಿದೆ ಅಂತ ಪುನಃ ಪುನಃ ಭೇಟಿ ನೀಡ್ತಾ ಇರ್ತಾರೆ. ಹಾಗಾಗಿ ನೀವೇನಾದರೂ ಅಂದ್ಕೊಂಡು ಆ ಕೆಲಸ ಆಗ್ತಾಯಿಲ್ಲ ಅಂದರೆ ನೀವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ನ ಭೇಟಿ ಮಾಡ್ಬೋದು. ಒಂದು ಸತಿ ವಿಸಿಟ್ ಮಾಡಿ ನೀವು ಅಂದ್ಕೊಂಡಿದ್ದನ್ನ ಕೇಳ್ಕೊಬೋದು. ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ. ಸೊ ಅಲ್ಲಿನ ವ್ರತದ ನಿಯಮನೇ ಒಂದು ರೀತಿ ಬೇರೆ ಥರ ಇದೆ. ಬನ್ನಿ ಹಾಗಿದ್ರೆ ಆ ವ್ರತದ ನಿಯಮ ಏನು ಅಂತ ನೋಡೋಣ. ಈ ವ್ರತದ ಹೆಸರು ಪೂರ್ಣಫಲ ಸಮರ್ಪಣೆ ಅಂತ. ಈ ವ್ರತ ಮಾಡಬೇಕು ಅಂತಂದರೆ ನೀವು ಕಾಯಿ ಕಟ್ಟಬೇಕು. ಇದು 16 ದಿನ ಆಗಿರುತ್ತೆ. 16 ದಿನದಲ್ಲಿ ನೀವು 4 ಸಲ ಟೆಂಪಲ್ಗೆ ಭೇಟಿ ನೀಡಬೇಕು. ಅಂದರೆ 16 ದಿನದ ಟೈಮಲ್ಲಿ ನೀವು 4 ಸಲ ಬಂದು ಪ್ರತಿ ಸಲನೂ ನೀವು 16 ಪ್ರದಕ್ಷಿಣೆ ಹಾಕಬೇಕು. ಫಸ್ಟು ಅದಕ್ಕೆ ನೀವು ಕಾಯಿ ತೊಗೋಬೇಕು. ಕಾಯಿ ತೊಗೊಂಡು ಆ ಕಾಯಿಯನ್ನು ಕಟ್ಟಬೇಕು. ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಪೂರ್ಣಫಲ ಸಮರ್ಪಣ ಅಂತ 16 ದಿನದ ವ್ರತ ಇದು. ಕಾಯಿ ತೊಗೊಂಡು ಆ ಕಾಯಿನ ನೀವು ಏನಾದರೂ ಮನಸ್ಸಿನಲ್ಲಿ ಬೇಡ್ಕೊಂಡು ನೀವು ಅಂದ್ಕೊಂಡಿರೋದು ಆಗಲಿ, ಈಡೇರಲಿ ಅಂತ ಅಂದ್ಕೊಂಡು ಆ ಕಾಯಿನ ಆಂಜನೇಯ ಸ್ವಾಮಿಗೆ ಕಟ್ಟಬೇಕು. ಆಂಜನೇಯ ಸ್ವಾಮಿಗೆ ಬೇಡ್ಕೊಂಡು ನೀವು ಆ ಕಾಯಿನ ಕಟ್ಟಬೇಕು. ಇದು 16 ದಿನ ಬಂದು ಆಮೇಲೆ ನೀವು ಬಿಚ್ಕೋಬೇಕಾಗುತ್ತೆ. ಇವತ್ತು ನೀವು ಕಾಯಿ ಕಟ್ತೀರಾ ಅಂದರೆ 16 ದಿನದ ನಂತರ ಬಂದು ನೀವು ಆ ಕಾಯಿನ ಬಿಚ್ಕೋಬೇಕು. ಸೊ ಈ 16 ದಿನ ಟೈಮ್ ಏನಿರುತ್ತೆ ಅಷ್ಟರಲ್ಲಿ ನೀವು 4 ಬಾರಿ ಆದರೂ ಭೇಟಿ ನೀಡಿರಬೇಕು. ಓಕೆನಾ? ಸೊ ಇದು ಕಾಯಿ ಏನಿದೆ ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ದೇವಸ್ಥಾನದ ಅಂಗಳದಲ್ಲಿ ಈ ರೀತಿ ಒಂದು ಕಾಯಿ ಇಟ್ಟಿರ್ತಾರೆ. ಈ ಕಾಯಿನ ನೀವು ಕಟ್ಟಬೇಕಾಗುತ್ತೆ. ಈ ಕಾಯಿ ಫ್ರೀ ಇರಲ್ಲ, ಇದಕ್ಕೆ ಚಾರ್ಜಸ್ ಇರುತ್ತೆ. ಇಂತಿಷ್ಟು ಅಮೌಂಟ್ ಅಂತ ಕೊಟ್ಟು ನೀವು ಇದನ್ನು ಮಾಡಬೇಕಾಗತ್ತೆ. ಸೊ ಇದರ ಕಾಯಿಯ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಇದು 150 ರೂಪಾಯಿ. ಮುಂಚೆ ಎಲ್ಲ 50 ರೂಪಾಯಿ ಇತ್ತು ಅಂತ ಹೇಳ್ತಾರೆ. ಈಗ ನಾವು ಭೇಟಿ ನೀಡಿದ್ದ ಸಮಯದಲ್ಲಿ 150 ರೂಪಾಯಿ. ಈಗ 1.5-2 ವರ್ಷದಿಂದನೂ ಇದೇ ಚಾರ್ಜಸ್ ಇದೆ, 150 ರೂಪಾಯಿ. ಸ್ವಲ್ಪ ಜಾಸ್ತಿ, ಸ್ವಲ್ಪ ಅಲ್ಲ ಜಾಸ್ತಿನೇ ಅನಿಸುತ್ತೆ ಚಾರ್ಜಸ್ಸು. ಒಂದು ಕಾಯಿಗೆ 150 ರೂಪಾಯಿ. ನೀವೇನಾದರೂ ಮನೆಯಿಂದ 3-4 ಜನ ಹೋಗಿದ್ದೀರ ಅಂದರೆ ಸಪ್ರೇಟ್ ಕಾಯಿ ತೊಗೊಂಡ್ರೆ ನಿಮಗೆ ಚಾರ್ಜಸ್ಸು ಜಾಸ್ತಿ ಆಗುತ್ತೆ. ಸೊ ಒಂದು ಕಾಯಿಗೆ 150 ರೂಪಾಯಿ ಚಾರ್ಜಸ್ ಇರುತ್ತೆ. ಇದನ್ನು ನೀವು ತಗೊಂಡು ಆ ಕೌಂಟರ್ ಏನಿತ್ತು ಅಲ್ಲಿ ನೀವು ಪೇ ಮಾಡಿಬಿಟ್ಟು ನೆಕ್ಸ್ಟ್ ನೀವು ದೇವಸ್ಥಾನದ ಒಳಗಡೆ ಹೋಗಿ ಈ ಕಾಯಿ ಹಿಡ್ಕೊಂಡು ನೀವು 16 ರೌಂಡ್ ಹಾಕಬೇಕಾಗತ್ತೆ. ಎಷ್ಟಂದರೆ 16 ರೌಂಡ್ ಹಾಕಬೇಕು. ಸೊ ಈ ಕಾಯಿ ಮೇಲೆ ಡೇಟ್ ಬರೆದಿರ್ತಾರೆ. 16 ದಿನ ಆದಮೇಲೆ ನೀವು ಬಿಚ್ಕೊಂಡು ಹೋಗ್ಬೇಕಲ್ಲ, ಆ ಒಂದು ಡೇಟ್ ಬರೆದಿರ್ತಾರೆ. ಸೊ ಇದು ಒಳಗಡೆ ಹೋದಾಗ ನೀವು ಪ್ರದಕ್ಷಿಣೆ ಹಾಕಬೇಕು. ಎಷ್ಟು ಅಂತಂದರೆ 16 ಸುತ್ತು ಪ್ರದಕ್ಷಿಣೆ ಹಾಕಬೇಕು. ಈ ವ್ರತದ ನಿಯಮದ ಪ್ರಕಾರ ನೋಡೋದಾದರೆ 16 ಸುತ್ತು ಹಾಕಬೇಕು. ಸೊ 16 ಸುತ್ತು ನೀವು ಏನು ಅಂದ್ಕೊಂಡಿರ್ತೀರ ಅದನ್ನು ಆಂಜನೇಯ ಸ್ವಾಮಿಗೆ ಬೇಡ್ಕೊಳ್ತಾ ಮನಸ್ಸಲ್ಲಿ ನೀವು 16 ಸುತ್ತನ್ನು ಹಾಕಬೇಕು. ಆ್ಯಂಡ್ ಇಲ್ಲಿ ನೀವು ಬಲಗಡೆ ನೋಡೋದಾದರೆ ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ. ಇದೆಲ್ಲ ನೋಡಿ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂದರೆ ಜನ ತೀರಾ ಜನ ತುಂಬ ಬರ್ತಾರೆ. ಇಲ್ಲೆಲ್ಲ ಆಲ್ಫಾಬೆಟ್ಸ್ ಇರುತ್ತೆ, ABCD ಈ ರೀತಿ ಸೆಕ್ಷನ್ಸ್ ಮಾಡಿರ್ತಾರೆ. ಸೊ ಈ ಸೆಕ್ಷನ್ಸ್ನಲ್ಲಿ ನಾವೇನು ಕಾಯಿ ತೊಗೊಂಡಿರ್ತೀವಿ ಅದ್ರ ಮೇಲೇ ಬರೆದ್ಬಿಟ್ಟಿರ್ತಾರೆ. B ಸೆಕ್ಷನಾ, C ಸೆಕ್ಷನಾ, ಎಲ್ಲಿ ನೀವು ಕಾಯಿ ಕಟ್ಟಬೇಕು ಅಂತ ಅವರೇ ಬರೆದಿರ್ತಾರೆ. ಆ್ಯಂಡ್ ಡೇಟ್ ಸಹ ಹಾಕಿರ್ತಾರೆ. ಆ ಒಂದು ಪ್ಲೇಸಲ್ಲಿ ಹೋಗಿ ನಾವು ಬೇಡ್ಕೊಂಡಿರೋ ಅಂತಹ ಕಾಯಿನ ಹೋಗಿ ಇಲ್ಲಿ ಕಟ್ಟಬೇಕಾಗತ್ತೆ. ಇಲ್ಲಿ ಕಟ್ಟಿದ ನಂತರ 16 ದಿನದಲ್ಲಿ ನಾವು ಒಂದು 4 ಸತಿ ಭೇಟಿ ಮಾಡಿ ದೇವಸ್ಥಾನಕ್ಕೆ ನೋಡಿ, ಇಲ್ಲಿ ಡೇಟ್ ಎಲ್ಲ ಬರೆದಿದ್ದಾರೆ. ಒಂದು ಯೂನಿಕ್ ID ಸಹ ಹಾಕಿರ್ತಾರೆ. ಡೇಟ್ ನೋಡಿ, ಇಲ್ಲಿ 24/5 ಅಂತಿದ್ರೆ 24ನೇ ತಾರೀಕು ಬಂದು ಈ ಕಾಯಿನ ಬಿಚ್ಕೋಬೇಕು. ಆ್ಯಂಡ್ ಅದು ಮೇಲ್ಗಡೆ A ಸೆಕ್ಷನ್ ಅಂತ ಇರುತ್ತೆ, ಅದಕ್ಕೊಂದು ಯೂನಿಕ್ ನಂಬರ್ ಇರುತ್ತೆ. ಇದಕ್ಕೆ ಒಂದು ಚೀಟಿ ಸಹ ಕೊಟ್ಟಿರ್ತಾರೆ. ಆ ಚೀಟಿನಲ್ಲೂ ಸೇಮ್ ಡೀಟೇಲ್ಸ್ ಇರುತ್ತೆ. ಆ ಚೀಟಿ ಎತ್ತಿಟ್ಕೊಂಡು ನಾವು ಬರಬೇಕಾಗುತ್ತೆ. ಅಥವಾ ಇದ್ರದ್ದೊಂದು ಫೋಟೋನಾದರೂ ತೊಗೊಂಡು ನೀವು ನೆನಪಿಟ್ಕೊಂಡು ಈ ಡೇಟ್ನ, ಆ ಡೇಟ್ಗೆ 16 ದಿನ ಆದಮೇಲೆ ಬಂದು ನೀವು ಬಿಚ್ಕೋಬೇಕಾಗತ್ತೆ. ಮೊದಲನೇ ದಿನ ನಾವೇನು ಬಂದಿರ್ತೀವಿ ಕಾಯಿ ತಗೊಂಡಿರ್ತೀವಲ್ಲ, ಆ ಕಾಯಿನ ಹಿಡ್ಕೊಂಡು 16 ಸುತ್ತು ರೌಂಡ್ ಹಾಕಬೇಕು. ಆ ಕಾಯಿನ ಹಿಡ್ಕೊಂಡು 16 ಸುತ್ತು ರೌಂಡ್ ಹಾಕಿದ ಮೇಲೆ ಇಲ್ಲಿ ಕಾಯಿ ಕಟ್ಟಬೇಕಾಗತ್ತೆ. ಕಾಯಿ ಕಟ್ಟಾದಮೇಲೆ ಪುನಃ ನಾವು 3 ಸಲ ಬರಬೇಕು. ಪುನಃ ದೇವರಲ್ಲಿ ಬೇಡ್ಕೊಳ್ತಾ 16 ಸುತ್ತು ಹಾಕಬೇಕು.
16 ಸುತ್ತ ಹಾಕಾದ್ಮೇಲೆ 16ನೇ ದಿನ ಬರ್ತೀವಲ್ಲ ಆವತ್ತು ನಾವು ಮತ್ತೆ 16ನೇ ದಿನ ಬಂದು 16 ರೌಂಡ್ ಹಾಕಿದ್ಮೇಲೆ ಮತ್ತೆ ಕಾಯಿ ಬಿಚ್ಚಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಇದು ಒಳಗಡೆ ಈ ರೀತಿಯಾಗಿದೆ. ಸೊ ತುಂಬ ಅಂದರೆ ತುಂಬ ಜನ ಸೇರಿರ್ತಾರೆ. ಕಾರ್ಯಸಿದ್ಧಿ ಆಂಜನೇಯ ಅಂತಂದ್ರೇ ಕಾರ್ಯಸಿದ್ಧಿ ಅಂತಂದರೆ ನಾವು ಅಂದ್ಕೊಂಡಿರೋ ಕೆಲಸ ಆಗಲಿ ಅಂತಲೇ ಈ ಆಂಜನೇಯನ ವಿಶಿಷ್ಟತೆ. ತುಂಬ ಆಂಜನೇಯ ಎಲ್ಲ ಬರುತ್ತೆ, ವೀರಾಂಜನೇಯ ಇರುತ್ತೆ, ಗಾಳಿ ಆಂಜನೇಯ, ಈ ರೀತಿ ಬೇರೆ ಬೇರೆ ಪವರ್ಫುಲ್ ಅದರದ್ದೇ ಆದಂಥದ್ದು ಇರುತ್ತೆ. ಈ ಕಾರ್ಯಸಿದ್ಧಿ ಆಂಜನೇಯ ಸ್ಪೆಷಾಲಿಟಿ ಏನಂತಂದರೆ ನಾವು ಅಂದ್ಕೊಂಡಿದ್ದು ಕೆಲಸ ಆಗಲಿ ಅಂತ. ಇದು ತುಂಬ ವರ್ಷಗಳಿಂದ ಇದೆ. ಆಗೆಲ್ಲ ಈ ರೀತಿ ಇರಲಿಲ್ಲ ಟೆಂಪಲ್. ಈಗ ಟೆಂಪಲ್ ರಿನೋವೇಷನ್ ಆಗಿದೆ. ಟೆಂಪಲ್ ರಿನೋವೇಷನ್ ಆದಮೇಲೆ ಈ ರೀತಿ ನೋಡೋದಕ್ಕಿದೆ. ಮುಂಚೆ ಬೇರೆ ರೀತಿ ಇತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಗೂಗಲ್ ರಿವ್ಯೂವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈಗ ರಿನೋವೇಷನ್ ಆದಮೇಲೆ ಟೆಂಪಲ್ ನೋಡೋದಕ್ಕೆ ತುಂಬ ಸುಂದರವಾಗಿದೆ. ಸೊ ಇದ್ರ ಸ್ಟ್ಯಾಚ್ಯೂ ನೋಡಿ ಯಾವ ರೀತಿ ಇದೆ ಅಂತ. ಸೊ ಕಾರ್ಯಸಿದ್ಧಿ ಆಂಜನೇಯನ ಸ್ಟ್ಯಾಚ್ಯೂ ಆಚೆಯಿಂದ ನೋಡೋದಕ್ಕೆ ತುಂಬ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಆ ದೇವ್ರನ್ನ ನೋಡೋದಕ್ಕೆ ಈ ರೀತಿ ಒಂದು ಸ್ಟ್ಯಾಚ್ಯೂ ಇದೆ. ಸೊ ಇದರ ಅಡ್ರೆಸ್ ನೀವು ಗೂಗಲಲ್ಲಿ ಹಾಕಿದ್ರೆ ಬಂದುಬಿಡುತ್ತೆ. ತುಂಬ ಜನ ಇದೇ ದಿನ ಬರಬೇಕು, ವೀಕೆಂಡ್ಸ್ ಮಾತ್ರ ರಶ್ಶು ಆ ಥರ ಏನಿಲ್ಲ. ನೀವು ವೀಕ್ ಡೇಸ್ ಹೋದ್ರೂ ಸೋಮವಾರ, ಮಂಗಳವಾರ, ಬುಧವಾರ ಯಾವುದೇ ದಿನ ಹೋದ್ರೂ ತುಂಬ ರಶ್ ಇರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಸಹ ಕೊಡ್ತಾರೆ ರಾತ್ರಿ ಹೊತ್ತು. ಆ ಪ್ರಸಾದದಲ್ಲಿ ನೀವು ನೋಡೋದಾದರೆ ಪುಳಿಯೋಗರೆ ಆಗಿರ್ಬೋದು ಅಥವಾ ಉದ್ದಿನ ವಡೆ ಆಗಿರ್ಬೋದು, ಇದೆಲ್ಲ ಪ್ರಸಾದ ಇಲ್ಲಿ ಸಿಗೋ ಅಂಥದ್ದು. ಸಾಮಾನ್ಯವಾಗಿ ಪ್ರಸಾದನ ಖಾಲಿ ಆದರೆ ನೀವು ಕಾಸು ಕೊಟ್ಟು ಸಹ ಇಲ್ಲಿ ತಗೊಳ್ಬೋದು. ಆ ಪ್ರಸಾದದ ಬಾಕ್ಸ್ನ ಬೆಲೆ 50 ರೂಪಾಯಿ ಆಗಿರುತ್ತೆ. ಆ ಪ್ರಸಾದದ ಬಾಕ್ಸ್ ಮೇಲೆ 50 ರೂಪಾಯಿ ಆಗಿದ್ದರೆ ನಿಮಗೆ ಇನ್ನೂ ಬೇಕು ಪ್ರಸಾದ ಅಂತಂದರೆ ಕಾಸು ಕೊಟ್ಟು ತಗೋಬಹುದು. ಸೊ ಅದರದ್ದು ಅಷ್ಟೇ ನಾನು ಇಲ್ಲಿ ಹಾಕಿದ್ದೀನಿ. ನಾವು ತೊಗೊಂಡಾಗ ಪುಳಿಯೋಗರೆ ರುಚಿಯಾಗಿತ್ತು, ಹಾಗಾಗಿ ಕಾಸು ಕೊಟ್ಟು ಎಕ್ಸ್ಟ್ರಾ ಬಾಕ್ಸ್ ಸಹ ತೊಗೊಂಡಿದ್ದೀವಿ. ಇದು 50 ರೂಪಾಯಿ ಇದರ ಬೆಲೆ. ಸೊ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸೊ ನೋಡಿದ್ರಲ್ಲ ಇಲ್ಲಿನ ನಿಯಮ ಪಾಲನೆಗಳು, ಯಾವ ರೀತಿ ವ್ರತ ಮಾಡಬೇಕು, 16 ದಿನದ ವ್ರತದಲ್ಲಿ ಎಷ್ಟು ಸಲ ಬರಬೇಕು, ಕಾಯಿ ಹೇಗೆ ಕಟ್ಟಬೇಕು, ಇದೆಲ್ಲ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ ಆಗ್ತಾ ಇಲ್ಲ ಅಂತಂದರೆ ನೀವು ಒಮ್ಮೆ ಭೇಟಿ ನೀಡಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ. ನಿಮಗೇನಾದರೂ ಆ ಕೆಲಸ ಆಗ್ತಿಲ್ಲ ಅಂದರೆ ಅದು ಯಶಸ್ಸಾಗಬಹುದು. ಯಾಕಂದರೆ ತುಂಬ ಜನಕ್ಕಾಗಿದೆ. ಸೊ ಯಾರಿಗೆಲ್ಲ ನೀವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂತಂದರೆ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಭೇಟಿ ನೀಡಿ. ಸೊ ಒಮ್ಮೆ ಭೇಟಿ ನೀಡಿ ನೀವೇನಾದರೂ ಬೇಡ್ಕೊಂಡಿದ್ದು ಆದರೆ ತುಂಬ ಒಳ್ಳೆಯದು. ಸೊ ದೇವರಲ್ಲಿ ನಂಬಿಕೆ ಇಡಿ, ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಏನಾದರೂ ತಿಳಿಸೋ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ. ಇದೇ ರೀತಿ ಪ್ರೋತ್ಸಾಹ ನೀಡಿ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.